ಸಾಲಿಡ್ವರ್ಕ್ಸ್ ಸ್ಕೆಚರ್ ಪಾರ್ಟ್ 5 ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಪ್ಯಾಟ್ರನ್, ಮೂವ್, ಕಾಪಿ ಮತ್ತು ಸ್ಕೇಲ್ ಮತ್ತು ಈ ಥರ ಮಾಡಿಫೈ ಕಮ್ಯಾಂಡ್ಸನ್ನು ನೋಡೋಣ. ಸಾಲಿಡ್ವರ್ಕ್ಸ್ ಸ್ಕೆಚರಲ್ಲಿ ಮೊದಲಿಗೆ ಪ್ಯಾಟ್ರನ್ಗಾಗಿ ನಾನೊಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀನಿ. ಪ್ಯಾಟ್ರನಲ್ಲಿ ನಿಮಗೆ ಎರಡು ಥರ ಇದೆ, ಲೀನಿಯರ್ ಮತ್ತು ಸರ್ಕ್ಯುಲರ್ ಇದೆ. ಫಸ್ಟ್ ಲೀನಿಯರ್ ಪ್ಯಾಟ್ರನ್ ನೋಡೋಣ. ಒಂದು ರೆಕ್ಟ್ಯಾಂಗಲ್ ಹಾಕ್ತೀನಿ. ನೆಕ್ಸ್ಟು ಲೀನಿಯರ್ ಸ್ಕೆಚ್ ಪ್ಯಾಟ್ರನ್. ಎರಡು ಡೈರೆಕ್ಷನ್ ಇರುತ್ತೆ, ಡೈರೆಕ್ಷನ್ 1, ಡೈರೆಕ್ಷನ್ 2 ಅಂತ ಇರುತ್ತೆ. ಎಂಟಿಟೀಸ್ ಟು ಪ್ಯಾಟರ್ನ್ ಯಾವುದು ಅಂತ ಕೊಡಬೇಕಾಗತ್ತೆ. ರೆಕ್ಟ್ಯಾಂಗಲ್ ಫುಲ್ ಕೊಡಬೇಕು. ನೀವು ಅದು ಸೆಲೆಕ್ಷನ್ ಇಂಡಿವಿಜುವಲ್ ಮಾಡ್ತೀರಾ ಇಲ್ಲ ಗ್ರೂಪಲ್ಲಿ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ನೀವು ಯಾವುದನ್ನು ಪ್ಯಾಟ್ರನ್ ಮಾಡಬೇಕು ಅಂತ ಇರ್ತೀರೋ ಅದನ್ನು. ಡೈರೆಕ್ಷನ್ 1 ಸ್ಪೇಸಿಂಗನ್ನು ಕೊಡ್ತಿದ್ದೀನಿ. ಈಗ 5 ಇಂಚಸ್ ಕೊಟ್ಟಿದ್ದೀನಿ. ಇನ್ಸ್ಟೆನ್ಸ್ 2 ಅಂದರೆ ಡೈರೆಕ್ಷನ್ 1 ಎಕ್ಸ್ ಆಕ್ಸಿಸ್ ಕೊಟ್ಟಿರೋದ್ರಿಂದ ಅದರಲ್ಲಿ ನಾನು ಸ್ಪೇಸಿಂಗ್ ಕೊಟ್ಕೊಂಡು ಹೋದರೆ 3. ಇದ್ರ ಸೆಂಟ್ರ್ ಪಾಯಿಂಟ್ ಇದೆ, ಅದ್ರ ಸೆಂಟ್ರ್ ಪಾಯಿಂಟ್ ಅಂದರೆ ಇದ್ರ ಕರೆಸ್ಪಾಂಡಿಂಗ್ ಪಾಯಿಂಟ್ ನೆಕ್ಸ್ಟಿಗೆ 5 ಇಂಚಸ್ ಇರುತ್ತೆ ಅಂತ. ನೆಕ್ಸ್ಟ್ ಡೈರೆಕ್ಷನ್ 2 ಅಂತಿದೆ. ಡೈರೆಕ್ಷನ್ 2 ಅಲ್ಲಿ ನಾನು 3 ಕೊಡ್ತಿದ್ದೀನಿ ಇನ್ಸ್ಟೆನ್ಸು. ಅದರಲ್ಲಿ 3 ಇಂಚಸ್ ಕೊಡ್ತೀನಿ ಡಿಸ್ಟೆನ್ಸ್ ಬಿಟ್ವೀನ್ ಕರೆಸ್ಪಾಂಡಿಂಗು. ಅದು ಸೆಂಟ್ರ್ ಪಾಯಿಂಟಿಂದ ರೆಫರೆನ್ಸ್ ಅಂತ ಬೇಕಾದ್ರೆ ಅನ್ಕೋಬೋದು, ಇಲ್ಲ ಇದ್ರದ್ದು ಫಸ್ಟ್ ಪಾಯಿಂಟಿಂದ ಅದ್ರದ್ದು ಫಸ್ಟ್ ಪಾಯಿಂಟು ಅಂತಲೂ ಅನ್ಕೋಬೋದು. ಇದು ಲೀನಿಯರ್ ಪ್ಯಾಟರ್ನ್ ಅಂತ. ಇನ್ಸ್ಟೆನ್ಸ್ ಸ್ಕಿಪ್ ಅಂತ ಇದೆ. ಅದು ನಿಮಗೆ ಯಾವುದಾದ್ರು ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ಬೇಡ ಅನಿಸಿದ್ರೆ ಅಲ್ಲಿ ಪಿಂಕ್ ಡಾಟ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ಬರೋಲ್ಲ, ಈ ಥರ ಕ್ರಿಯೇಟ್ ಆಗುತ್ತೆ. ಇಲ್ಲನೇ ನಾರ್ಮಲ್ ಬರುತ್ತೆ. ಇದು ಲೀನಿಯರ್ ಪ್ಯಾಟ್ರನ್, ಲೀನಿಯರ್ ಸ್ಕೆಚ್ ಪ್ಯಾಟ್ರನ್ ಅಂತ. ನೆಕ್ಸ್ಟ್ ಸರ್ಕ್ಯುಲರ್ ಪ್ಯಾಟ್ರನ್ ಅಂತ ಇದೆ. ಸರ್ಕ್ಯುಲರ್ ಪ್ಯಾಟ್ರನ್ಗೆ ನಿಮ್ಮ ಜನರಲ್ ಅಪ್ಲಿಕೇಶನ್ಸ್ ಬರೋದು ಈಗ ಹೋಲ್ಡ್ ಡೆಫಿನೇಷನ್ ತೋರಿಸುವಾಗ ಆ ಥರದ್ರಲ್ಲಿ. ಈಗ ನಾರ್ಮಲ್ ಸರ್ಕಲ್ ಬರೋದ್ರಿಂದ ಸರ್ಕಲ್ಗೆ ಸರ್ಕಲ್ ಪ್ಯಾಟರ್ನ್ ಬರೋ ಥರ ಈಗ ಇನ್ನೊಂದು ಚಿಕ್ಕ ಸರ್ಕಲ್ ಹಾಕ್ತೀನಿ ಎಂಡ್ಸಲ್ಲಿ. ಸರ್ಕಲ್ ಈಗ ಅದನ್ನು ಸರ್ಕ್ಯುಲರ್ ಪ್ಯಾಟ್ರನ್ ಮಾಡೋದ್ರಿಂದ ಆ ಎಂಟೈರ್ ಸರ್ಕಲ್ ಫುಲ್ಲು ಸರ್ಕಲ್ ಕ್ರಿಯೇಟ್ ಆಗುತ್ತೆ. ಸರ್ಕ್ಯುಲರ್ ಪ್ಯಾಟ್ರನ್ನು ಪ್ಯಾರಾಮೀಟರ್ಸಲ್ಲಿ ಪಾಯಿಂಟ್ 1 ಸೆಲೆಕ್ಟ್ ಮಾಡಿದ್ರೆ, ಸೆಂಟ್ರ್ ಪಾಯಿಂಟ್ ಸೆಲೆಕ್ಟ್ ಮಾಡಿದ್ರೆ ಆ ಸರ್ಕಲ್ಗೆ ಕರೆಕ್ಟಾಗಿ ಬರುತ್ತೆ. ಎಷ್ಟು ಇನ್ಸ್ಟೆನ್ಸ್ ಬೇಕು ಅಂತ ಕೊಟ್ಟರು ಬರುತ್ತೆ. ಸ್ಪೇಸಿಂಗ್ ಕೊಟ್ಟು, ಸ್ಪೇಸಿಂಗ್ ಅಂದರೆ ಫುಲ್ ಲೆಂತ್ ಆ್ಯಂಗಲ್ ಅಂತ. 360 ಡಿಗ್ರಿ ಬರಬೇಕಾ, 180 ಡಿಗ್ರಿ ಬರಬೇಕಾ, 270 ಬೇಕಾದ್ರೆ ಕೊಡ್ಬೋದು, 360, 300. ನಿಮ್ಮ ಟೋಟಲ್ ಆ್ಯಂಗಲ್ ಏನಿರುತ್ತೆ ಅದು ಕೊಡಬೇಕಾಗತ್ತೆ. ಮತ್ತು ನಂಬರ್ ಆಫ್ ಇನ್ಸ್ಟೆನ್ಸ್ ಕೊಡಬೇಕಾಗತ್ತೆ. ಇದರಲ್ಲೂ ಅಷ್ಟೇ ಇನ್ಸ್ಟೆನ್ಸ್ ಟು ಸ್ಕಿಪ್ ಅಂತ ಇದೆ. ಪಿಂಕ್ ಡಾಟ್ ಕಾಣಿಸ್ತಿದೆಯಲ್ಲ, ಪಿಂಕ್ ಡಾಟಲ್ಲಿ ಕ್ಲಿಕ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ನಿಮಗೆ ಕ್ರಿಯೇಟ್ ಆಗಲ್ಲ. ಇದು ಸರ್ಕ್ಯುಲರ್ ಪ್ಯಾಟ್ರನ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ. ನೆಕ್ಸ್ಟು ಮೂವ್ ಎಂಟಿಟೀಸ್ ಅಂತ ಇದೆ. ಮೂವ್ ಎಂಟಿಟೀಸ್ಗೆ ನಾನೊಂದು ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಮಾಡ್ತೀನಿ. ಫಸ್ಟ್ ಒನ್ ಮೂವ್ ಎಂಟಿಟೀಸ್ ಅಂತಿದೆ. ಮೂವ್ ಎಂಟಿಟೀಸ್ ಸೆಲೆಕ್ಟ್ ಮಾಡಿ ಒಂದು ರೆಫರೆನ್ಸ್ ಪಾಯಿಂಟ್, ಸ್ಟಾರ್ಟ್ ಪಾಯಿಂಟ್ ಕೊಡಬೇಕಾಗತ್ತೆ. ಸ್ಟಾರ್ಟ್ ಪಾಯಿಂಟ್ ಕೊಟ್ಟರೆ ಅದ್ರ ರೆಫರೆನ್ಸ್ ಹೋಗಿ ಮೂವ್ ಆಗುತ್ತೆ. ನೆಕ್ಸ್ಟು ಕಾಪಿ ಎಂಟಿಟೀಸ್ ಅಂತಿದೆ. ಕಾಪಿಗೂ ಮೂವ್ಗೂ ಏನು ಡಿಫ್ರೆನ್ಸ್ ಅಂದರೆ ಇದರಲ್ಲಿ ಮೂವ್ ಆಗಿರುತ್ತೆ, ಬಟ್ ಮೂವ್ ಆಗಿರೋದು ಕಾಪಿನೇ ಇರುತ್ತೆ. ಕಾಪಿ ಹೆಸರು ಹೇಳ್ದಂಗೆ ಅದು ಒರಿಜಿನಲ್ ಸೆಟ್ ಹಂಗೆ ಇರುತ್ತೆ, ಇನ್ನೊಂದು ಕಾಪಿ ಇನ್ಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಅದು ಕಾಪಿ ಎಂಟಿಟೀಸ್ ಅಂತ. ಇದಕ್ಕೂ ಸ್ಟಾರ್ಟ್ ಪಾಯಿಂಟ್ ಕೊಡಬೇಕಾಗತ್ತೆ, ಬಟ್ ನಿಮ್ಗೆ ಹಳೇದು ಹೋಗಲ್ಲ, ಹಳೇದು ಹಂಗೆ ಇರುತ್ತೆ. ಇದು ಬಂದ್ಬಿಟ್ಟು ಕಾಪಿ ಎಂಟಿಟೀಸ್ ಅಂದರೆ ಏನು ಅಂತ. ಕಾಪಿ
ವಿತ್ ರೆಫರೆನ್ಸ್ ಪಾಯಿಂಟ್ ಫ್ರಮ್ ಸ್ಟಾರ್ಟ್ ಪಾಯಿಂಟ್ ಒಂದು ಕ್ಲಿಕ್ ಮಾಡಿಬಿಟ್ಟು ಫರ್ದರ್ ಮೂವ್ ಮಾಡೋಕ್ಕಾಗತ್ತೆ. ನಿಮ್ಗೆ ಒಂದು ಸತಿಗೆ ಒಂದೇ ಇನ್ಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ರೊಟೇಟ್ ಎಂಟಿಟೀಸ್ ಅಂತ ಇದೆ. ರೊಟೇಟ್ ಅಂದರೆ ಹೆಸರು ಹೇಳ್ದಂಗೆ ನೀವು ಸೆಲೆಕ್ಷನ್ ಕೊಟ್ಬಿಟ್ಟು ಒಂದು ರೆಫರೆನ್ಸ್ ಪಾಯಿಂಟ್ ಕೊಟ್ಟಾಗ ಅದು ಎಷ್ಟು ಡಿಗ್ರಿ ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಟಿಲ್ಟ್ ಆಗುತ್ತೆ. 45 ಡಿಗ್ರಿ ಆಗಿರ್ಬೋದು, 60 ಡಿಗ್ರಿ ಆಗಿರ್ಬೋದು. ನೆಕ್ಸ್ಟು ಸ್ಕೇಲ್ ಎಂಟಿಟೀಸ್ ಅಂತಿದೆ. ಸ್ಕೇಲ್ ಎಂಟಿಟೀಸ್ಗೆ ಸ್ಕೇಲ್ ಅಬೌಟ್ ಒಂದು ಪರ್ಟಿಕ್ಯುಲರ್ ಫಿಕ್ಸ್ಡ್ ಸೆಂಟರ್ ಪಾಯಿಂಟ್ ಕೊಟ್ಬಿಟ್ಟು ಸ್ಕೇಲ್ ಫ್ಯಾಕ್ಟರ್ ಕೊಟ್ಟ ನಾನು 2 ಕೊಟ್ಟೆ. ಅಲ್ಲಿ ಕಾಪಿ ಅಂತ ಆಪ್ಷನ್ ಇದೆ. ಕಾಪಿ ಅಂತ ಕೊಟ್ಟಾಗ ಒರಿಜಿನಲ್ಲು ಇರುತ್ತೆ ಮತ್ತು ಕಾಪಿ ಹೊಸ್ದಾಗಿ ಸ್ಕೇಲ್ ಆಗಿರೋದು ಇರುತ್ತೆ. ಕಾಪಿ ಅನ್ಚೆಕ್ ಮಾಡಿದ್ರೆ ಬರೀ ಫೈನಲ್ ಏನು ಕ್ರಿಯೇಟ್ ಆಗಿರುತ್ತೆ ಅದು ಮಾತ್ರ ಇರುತ್ತೆ. ನೆಕ್ಸ್ಟು ಸ್ಟ್ರೆಚ್ ಎಂಟಿಟೀಸ್ ಅಂತ ಇದೆ. ಸ್ಟ್ರೆಚ್ಗೆ ನಾನು ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಮಾಡ್ತೇನೆ. ಈಗ ಫಾರ್ ಎಕ್ಸಾಂಪಲ್ ನೀವು 10x20 ಅಂತ ಮಾಡಿದ್ದೀರಾ ಅಂತ ಅಂದ್ಕೊಂಡ್ರೆ, ಇಲ್ಲ 20x10 ಅಂದ್ಕೊಂಡ್ರೆ, ಆ 20x20 ಕೊಡ್ಬೇಕಾದ್ರೆ ತಿರ್ಗಾ ರೆಕ್ಟ್ಯಾಂಗಲ್ ಡ್ರಾ ಮಾಡಬೇಕು ಅವಶ್ಯಕತೆ ಇರೋಲ್ಲ. ಸ್ಟ್ರೆಚ್ ಅಬೌಟ್ ಅಂತ ಕೊಟ್ಟಾಗ ಆ ಪರ್ಟಿಕ್ಯುಲರ್ ಲೈನ್ ಸ್ಟ್ರೆಚ್ ಮಾಡಬೇಕು ಅಂದರೂ ಆಗ ಅದು ಸೆಲೆಕ್ಷನ್ ಯಾವ ಥರ ಮಾಡಬೇಕು ಅಂದರೆ ನೀವು ಲೈನ್ ಮಾತ್ರ ಮಾಡಿದ್ರೆ ಆಗಲ್ಲ. ಆ ಸೆಲೆಕ್ಷನ್ ಹೆಂಗೆ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟ್ರೆಚ್ ಅಂದರೆ ಎಂಟಿಟೀಸ್ ಸ್ಟ್ರೆಚ್ ಈ ಥರ 3 ಲೈನು ಬರೋಂಗೆ ಸ್ಟ್ರೆಚ್ ಮಾಡಬೇಕಾಗತ್ತೆ, ಸೆಲೆಕ್ಟ್ ಮಾಡಬೇಕಾಗತ್ತೆ. ಆಮೇಲೆ ನೀವು ಸ್ಟ್ರೆಚ್ ಮಾಡ್ಕೋಬೋದು ಎಷ್ಟಕ್ಕೆ ಬೇಕಾದರೂ. ಇದು ಸ್ಟ್ರೆಚ್ ಎಂಟಿಟೀಸ್ ಅಂದರೆ ಏನು ಅಂತ. ಇದೆಲ್ಲ ಮಾಡಿಫಿಕೇಷನ್ ಕಮ್ಯಾಂಡ್ಸ್ ಆಯಿತು. ಮಾಡಿಫಿಕೇಷನ್ ಕಮ್ಯಾಂಡ್ಸ್ ಅಂದರೆ ಅಲ್ಲಿ ನಿಮಗೆ ಟ್ರಿಮ್ ಆಗಿರ್ಬೋದು, ಎಕ್ಸ್ಟೆಂಡ್ ಆಗಿರ್ಬೋದು, ಮಿರರು, ಪ್ಯಾಟ್ರನ್ನು, ಮೂವ್, ಕಾಪಿ ಎಂಟಿಟೀಸ್ ಇದೆಲ್ಲ ಆಗಿರ್ಬೋದು. ಇದೆಲ್ಲ ನಿಮಗೆ ಮಾಡಿಫಿಕೇಷನ್ ಕಮ್ಯಾಂಡ್ಸ್ ಆಗಿ ಬರುತ್ತೆ. ಇನ್ನು ನಿಮಗೆ ಡಿಸ್ಪ್ಲೇ ಡಿಲೀಟ್ ರಿಲೇಷನ್ಶಿಪ್ ಅಂತೆಲ್ಲ ಇದೆ. ಡಿಸ್ಪ್ಲೇ ಆಗಿರ್ಬೋದು ಮತ್ತು ಸ್ಟ್ಯಾಂಡರ್ಡ್ ಸ್ಕೆಚ್ ಕೌಂಟರ್ಸ್ ಆಗಿರ್ಬೋದು. ಅದೆಲ್ಲ ನೋಡೋದಾದ್ರೆ ಫಸ್ಟ್ ಒಂದು ರೆಕ್ಟ್ಯಾಂಗಲ್ ಹಾಕ್ತೀನಿ. ರೆಕ್ಟ್ಯಾಂಗಲ್ ಹಾಕಿ ಸ್ಟ್ಯಾಂಡರ್ಡ್ ಸ್ಕೆಚ್ ಕೌಂಟರ್ಸ್ ಅಂತ ಕೊಟ್ಟಾಗ ನಿಮಗೆ ಅಲ್ಲಿ ಶೇಡ್ ಕಾಣುತ್ತೆ. ಕ್ಲೋಸ್ ಪ್ರೊಫೈಲ್ ಇರೋ ಕಡೆ ಎಲ್ಲ ಶೇಡ್ಸ್ ಕಾಣುತ್ತೆ. ನೆಕ್ಸ್ಟು ಡಿಸ್ಪ್ಲೇ ಡಿಲೀಟ್ ರಿಲೇಷನ್ಸ್ ಅಂತ ನೋಡೋದಾದ್ರೆ ಡಿಸ್ಪ್ಲೇ ಆಗ್ತಾಯಿದೆ ನಿಮಗೆ ಯಾವ್ಯಾವ ರಿಲೇಷನ್ ಬರುತ್ತೆ ಆ ಪರ್ಟಿಕ್ಯುಲರ್ ಲೈನ್ ಸೆಲೆಕ್ಷನಲ್ಲಿ ಅಂತ. ನೆಕ್ಸ್ಟ್ ಆ್ಯಡ್ ರಿಲೇಷನ್ ಅಂತಿದೆ. ಆ್ಯಡ್ ರಿಲೇಷನ್ಗೆ ನೀವು 2 ಲೈನ್ ಕೊಟ್ಟು ಅದು ಪರ್ಪೆಂಡಿಕ್ಯುಲರಿಟಿ ಕೊಡ್ತಾಯಿದ್ದೀನಿ ಇವಾಗ. ಅದು ಯಾವ್ಯಾವ ಪಾಸಿಬಿಲಿಟೀಸ್ ಇದೆ ಅಂತ ಅಲ್ಲಿ ತೋರಿಸುತ್ತೆ. ಈಗ ಪರ್ಪೆಂಡಿಕ್ಯುಲರಿಟಿ ಕೊಟ್ಟಿದ್ದು ನಮ್ಗೆ ವಿಸಿಬಿಲಿಟಿ ಸಿಗ್ತಾ ಇಲ್ಲ. ವಿಸಿಬಿಲಿಟಿಗೋಸ್ಕರ ಇನ್ನೊಂದು ಆಪ್ಷನ್ ಇರುತ್ತೆ, ಆ್ಯಡ್ ರಿಲೇಷನ್. ಇನ್ನೊಂದು ಸತಿ ಒಂದು ಲೈನು ಮತ್ತು ಇನ್ನೊಂದು ಲೈನು ಯಾವ್ಯಾವ ಬರ್ಬೋದು ಅದು 2 ಪರ್ಟಿಕ್ಯುಲರ್ ಲೈನ್ಗೆ ಅಂತ ತೋರಿಸುತ್ತೆ. ಆ್ಯಡ್ ರಿಲೇಷನ್ ಅನ್ನೋದು ಹೊಸದಾಗಿ ರಿಲೇಷನ್ ಆ್ಯಡ್ ಮಾಡೋಕ್ಕೆ. ಈಗ ಪರ್ಪೆಂಡಿಕ್ಯುಲರ್ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಎಷ್ಟೊಂದು ಇದೆಯಲ್ಲ, ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಎಲ್ಲ ಆ ಪರ್ಟಿಕ್ಯುಲರ್ ಸೆಲೆಕ್ಷನ್ಗೆ ಯಾವ್ದು ಅಪ್ಲೈ ಆಗುತ್ತೆ ಅಂತ ತೋರಿಸೋದಕ್ಕೋಸ್ಕರ ಅದು ಯೂಸ್ ಮಾಡ್ತಾರದು. ಈಗ ನಾನು ಡಿಸ್ಪ್ಲೇ ಕೊಟ್ಟಾಗ ಈಗ ಅಲ್ಲಿ ಕೊಟ್ಟಿದ್ದು ಪರ್ಪೆಂಡಿಕ್ಯುಲರು, ಪ್ಯಾರಲಲಿಸಮು ಎಲ್ಲ ಡಿಸ್ಪ್ಲೇ ಆಗುತ್ತೆ ನೀವು ಯಾವ್ಯಾವ್ದು ಕೊಡ್ತೀರ ಅನ್ನೋದು. ನೆಕ್ಸ್ಟ್ ಫುಲ್ಲಿ ಡಿಫೈನ್ ಸ್ಕೆಚ್ ಅಂತಿದೆ. ಫುಲ್ ಸೆಲೆಕ್ಟ್ ಮಾಡ್ಬಿಟ್ಟು ಕ್ಯಾಲ್ಕುಲೇಟ್ ಅಂತ ಕೊಟ್ಟರೆ ಅದು ಅದ್ರ ಪ್ರಕಾರ ಆಟೋ ಡೈಮೆನ್ಷನ್ ಅನ್ನೋ ಹೆಸರು ಕೇಳಿರ್ತೀರ ನೀವು ಬೇರೆ ಸಾಫ್ಟ್ವೇರ್ಗಳಲ್ಲೆಲ್ಲ. ಆಟೋ ಡೈಮೆನ್ಷನ್ ಕೆಲಸನ ಇಲ್ಲಿ ಫುಲ್ ಡಿಫೈನ್ ಸ್ಕೆಚ್ ಮಾಡುತ್ತೆ. ನೀವು ಆಮೇಲೆ ಆಲ್ಟ್ರೇಷನ್ ಬೇಕಾದ್ರೆ ಮಾಡ್ಕೋಬೋದು ಯಾವ್ದು ಪ್ರಕಾರ ನೀವು ಸೈಜಸ್ ಮಾಡ್ತೀರಾ ಅಂತ. ನೆಕ್ಸ್ಟು ಫುಲ್ಲಿ ಡಿಫೈನ್ ಸ್ಕೆಚ್ ಲೈಕ್ ಕ್ಯಾಲ್ಕುಲೇಟ್ ಆಲ್ ಎಂಟಿಟೀಸ್. ನಿಮ್ಗೆ ಅದರಲ್ಲಿ ಯಾವ ರಿಲೇಷನ್ ಬೇಕು, ಯಾವುದು ಡೈಮೆನ್ಷನ್ ಬೇಡ ಅಂತ ನೋಡಿಕೊಂಡು ನೀವು ಡಿಸೈಡ್ ಮಾಡಬೇಕಾಗತ್ತೆ. ಇನ್ ಕೇಸ್ ನಿಮ್ಗೆ ಜಾಸ್ತಿ ಕನ್ಸೆಂಟ್ ಕೊಡೋಷ್ಟು ಟೈಮ್ ಇಲ್ಲ ಅಂದರೆ ಈ ಕಮ್ಯಾಂಡ್ನ ಯೂಸ್ ಮಾಡೋದ್ರಿಂದ ನೀವು ಫುಲ್ ಡಿಫೈನ್ ಸ್ಕೆಚ್ ಯೂಸ್ ಮಾಡೋದ್ರಿಂದ ಬರುತ್ತೆ. ಇಲ್ಲಿವರೆಗೂ ಮಾಡಿಫೈ ಕಮ್ಯಾಂಡ್ ಸಾಲಿಡ್ ವರ್ಕ್ಸಲ್ಲಿ ಯಾವ ಥರ ಮಾಡ್ಬೋದು, ಪ್ಯಾಟರ್ನ್ ಹೆಂಗೆ ಕ್ರಿಯೇಟ್ ಮಾಡೋದನ್ನು ನೋಡಿದ್ದೀರಾ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಹಾಗೂ ಶೇರ್ ಮಾಡಿ.